ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ತಾನೆ ಅಂದ ಇರುವುದು, ತುಂಬಿ ಬರುವುದು. ಚಂದ್ರನಕ್ಕಾಗ ತಾನೆ ಬೆಳಕು ಬರುವುದು, ಕಡಲು ಕುಣಿವುದು. ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ. ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ, ಹುಡುಕಬೇಡವೋ ಅಮಾಯಗಾರ ತಾನು. ಸರ್, ಇವತ್ತು ಬರ್ತಡೇ ಜೊತೆಗೆ ವಿಶೇಷವಾದಂಥ ಒಂದು ಚುನಾವಣೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ನಮ್ಮ ವಿದ್ಯುತ್ ಗುತ್ತಿಗೆದಾರ ಬಂಧುಗಳು ವಿಶೇಷವಾಗಿ ರಾಜ್ಯದಲ್ಲಿ ಮತ್ತು ನೆಲಮಂಗಲದಲ್ಲಿ ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳು ನನ್ನ ಪ್ರೀತಿಯಿಂದ ಅಣ್ಣ ಅಂತ ಕರೀತಾರೆ. ಆ ಅಣ್ಣ ಅನ್ನುವಂಥ ಸ್ಥಾನ ದೊಡ್ಡವರು ಇರ್ಬೋದು, ಚಿಕ್ಕವರು ಇರ್ಬೋದು. ಆ ಒಂದು ವರ್ಡಿಂಗು ನಮಗೆ ಇವತ್ತಿನ ರಾಜ್ಯದಲ್ಲಿ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಸ್ಪಿರಿಟು ಸ್ಫೂರ್ತಿ ಎಲ್ಲ ನನ್ನ ಗುತ್ತಿಗೆದಾರ ಬಂಧುಗಳು. ಅವರ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಕಳೆದ 40 ತಿಂಗಳಿಂದ ಸುಮಾರು 1,25,000 ಕಿಲೋಮೀಟ್ರನ್ನ ನಾನು ನನ್ನ ಸ್ವಂತ ವಾಹನದಲ್ಲಿ ರಾಜ್ಯಾದ್ಯಂತ ನಾನು ಗುತ್ತಿಗೆದಾರರ ಸಮಸ್ಯೆ ಇರ್ಬೋದು, ಅವರ ಪರ್ಸ್ನಲ್ ವಿಷಯಗಳು ಎಲ್ಲವಕ್ಕೂ ಸ್ಪಂದನೆ ಮಾಡಿ ಇವತ್ತು ಗುತ್ತಿಗೆದಾರರು ಒಂದು ಸಂಘಟಿತರಾಗಿದ್ದಾರೆ. ಅವರ ಪ್ರೀತಿ ಅಭಿಮಾನಕ್ಕೆ ನಾನು ಸದಾ ಏನು ನಾನು ಬದುಕಿರ್ತೀನಿ ಅಲ್ಲಿವರೆಗೆ ಯಾವುದೇ ಹುದ್ದೆ ಇಲ್ಲದೆ ಹೋದರೂ ನನ್ನ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಕೆಲಸ ಹಾಗೂ ಅನುಕೂಲಗಳನ್ನು ಮಾಡಿಕೊಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೀನಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಶ್ರೀ ರಮೇಶ್ ಅಣ್ಣವರು ಇವತ್ತು ಹುಟ್ಟುಹಬ್ಬನ ಆಚರಿಸ್ಕೊಂಡು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಆದರೆ ಇದು ನಮ್ಮ ನೆಲಮಂಗಲದ ಸೌಭಾಗ್ಯ. ಈ ನೆಲಮಂಗಲದ ಭೂಮಿಗೆ ಅವರು ಒಂದು ಪಾದವನ್ನು ಸ್ಪರ್ಶಿಸಿ ನಮಗೆಲ್ಲ ಒಂದು ತುಂಬ ಖುಷಿ ಪಡುವಂಥ ಒಂದು ವಿಚಾರ ಆಗಿದೆ. ಇದನ್ನು ನಾವು ಹೇಳ್ಕೊಳ್ಳಾರ್ದಂಥ ಒಂದು ಸಂತೋಷದ ಸುದ್ದಿಯಾಗಿದೆ. ಆದ್ದರಿಂದ ನಾವು ಈ ನಮ್ಮ RR ತಂಡವನ್ನು ನಾನು RR ತಂಡದ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತಾಯಿದ್ದೀನಿ. ಅದರಿಂದ ನಮ್ಮ ಏನು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು, ಈ ಚುನಾವಣಾ ಪ್ರಚಾರ ಸಭೆ ನಮ್ಮ ಅಧ್ಯಕ್ಷರು ಕೆಲವು ಒಳ್ಳೊಳ್ಳೆ ಅಂಶಗಳನ್ನು ಹೇಳಿದ್ದಾರೆ. ಅದನ್ನೆಲ್ಲ ನಮ್ಮ ಗುತ್ತಿಗೆದಾರರು ತಲೆಗೆ ಹಾಕ್ಕೊಂಡು ಎಲ್ಲ ನಮ್ಮ ತಾಲೂಕು ಇದೇ ಥರ ನಮ್ಮ ತಾಲೂಕು ಪದಾಧಿಕಾರಿಗಳು ಹಾಗೂ ಜಿಲ್ಲೆ ಪದಾಧಿಕಾರಿಗಳು ಎಲ್ಲರೂ ಸಹ ಇದೇ ಥರ ಮನೆಗೆ ಹೋಗಿ ಪ್ರಚಾರವನ್ನು ಮಾಡ್ತಾ ನಮ್ಮ RR ತಂಡ ರಮೇಶ್ ಅಣ್ಣವ್ರದ ಕೈ ಬಲಪಡಿಸಿ ಅವರು ಇನ್ನು ಮುಂದಿನ ಒಂದು ಶಕ್ತಿಯುತವಾಗಿ ನಮಗೆಲ್ಲ ದುಡಿಬೇಕು ಅನ್ನೋದು ನಮ್ಮೆಲ್ಲ ಆಶಯ. ಅವರೆಲ್ಲ ಒಂದು ಇದನ್ನು ನಮಗೆ ಆಶೀರ್ವಾದ ಮಾಡಬೇಕು. ನಿಮ್ಮ ಆಶೀರ್ವಾದದೊಂದಿಗೆ ನಾನು RR ತಂಡದಲ್ಲಿ ಇದ್ದೀನಿ. ಎಲ್ಲರೂ ಸಹ ನೀವು ನಮಗೆ RR ತಂಡ ಶ್ರೀರಕ್ಷೆ ನೀಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.